ನಮಸ್ಕಾರ ರೀಪ್ಪ ಎಲ್ಲರಿಗೂ. ಅನೇಕ ದಿನಗಳಿಂದ ಕಡಕ್ ಸುದ್ದಿ ಹೇಳಾಕತ್ತೀನಿ. ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿಬೇಕು. ನೀವು ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮತ್ತು ಶೇರ್ ಮಾಡಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಯಾವಾಗ ನೀವು ಸಬ್ಸ್ಕ್ರೈಬ್ ಬಟನ್ ಹೊಡಿತೀರಿ ನೇರ ನಿಮ್ಗೆ ಸುದ್ದಿಗಳು ಮುಡ್ತಾವ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಂತಿಂಥ ರಹಸ್ಯ ಗುಪ್ತ ವರದಿಗಳನ್ನ ಹೇಳ್ಕೊತ ಬನ್ನಿ. ಈಗ ಎಷ್ಟು ಅತ್ಯುತ್ತಮವಾದ ಒಂದು ಸುದ್ದಿ ಹೇಳಾಕತ್ತೀನಿ. ಬೆಳಗಾವಿ ಜಿಲ್ಲೆಯ ಯುವಕಂದು. ಈ ಬೆಳಗಾವಿ ಜಿಲ್ಲೆಯ ಯುವಕ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸುಪುತ್ರ ಮರ್ನಾಲ್ ಹೆಬ್ಬಾಳ್ಕರ್ ಸೋತರು. ಆಕ್ಟಿವ್ ಆದಂಥ ಮರ್ನಾಲ್ ಹೆಬ್ಬಾಳ್ಕರ್ ಸೋತರೂ ಸಹಿತ ಮತದಾರನ ತೀರ್ಪಿಗೆ ತಲೆಬಾಗಿ ತನ್ನ ಪ್ರತಿ ಕ್ಷೇತ್ರದಲ್ಲಿ ಬೆಳಗಾವಿ ಲೋಕಸಭೆಯಲ್ಲಿ ಗಂಜಿ ಕೇಂದ್ರಗಳಿಗೆ, ಪ್ರವಾಹ ಪೀಡಿತ ಜನರಿಗೆ ತನ್ನ ಕೈಲಾದ ಮಟ್ಟ ಸಹಾಯವನ್ನು ಮಾಡಿ ಅಲ್ಲಿ ನಡೆಯುತ್ತಿರುವ ಊಟದ ವ್ಯವಸ್ಥೆ ಗಂಜಿ ಕೇಂದ್ರಗಳಲ್ಲಿ ಭೇಟಿ ಕೊಟ್ಟು ರಾಜಕೀಯ ಬೇರೆ ಸಮಾಜ ಸೇವೆ ಬೇರೆ ಅಂತಾನ ಇವನೇ ಮರ್ನಾಲ್ ಹೆಬ್ಬಾಳ್ಕರ್. ಮರ್ನಾಲ್ ಹೆಬ್ಬಾಳ್ಕರ್ದ ವಯಸ್ಸು ಸಣ್ಣದು. ಚುನಾವಣೆಗಳಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಜನರ ತೀರ್ಪು ಬಹಳಷ್ಟು ಮುಖ್ಯ. ಆ ಜನರ ತೀರ್ಪನ್ನು ಆಶೀರ್ವಾದದ ಮುಖಾಂತರ ನಾನು ಸ್ವೀಕಾರ ಮಾಡಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಆಕ್ಟಿವ್ ಆಗಿ ಮತ್ತೆ ಚುನಾವಣೆಗಳು ಬರ್ತಾವ. 5 ವರ್ಷ ನಂತರ ಮತ್ತೆ ನಾನು ಲೋಕಸಭೆ ಪ್ರವೇಶ ಮಾಡಬಹುದು, ವಿಧಾನಸಭೆ ಪ್ರವೇಶ ಮಾಡಬಹುದು, ನಿಮ್ಮ ಆಶೀರ್ವಾದ ಇರೋ ತನಕ ಅಂತಾನ ಇವನೇ ಮರ್ನಾಲ್ ಹೆಬ್ಬಾಳ್ಕರ್. ಎಂದಾದರೂ ಭೇಟಿಯಾಗಿದ್ದೀರಿ ಮರ್ನಾಲ್ ಹೆಬ್ಬಾಳ್ಕರ್ಗೆ? ಒಂದು ದಿವಸ ಜೀವನದಾಗ ಒಂದು ಭೇಟಿ ಆಗ್ರಿ. ಹೋಗಿ ಕಚೇರಿಯಲ್ಲಿ ಇರಲಿ, ಎಲ್ಲಾದರೂ ಹೊರಗಡೆ ಇರಲಿ, ಏನು ಸೌಜನ್ಯತನ ಐತಿ. ಹಿರಿಯರನ್ನು ಮಾತನಾಡಿಸುವಾಗ ಕಾಲು ಬಿದ್ದು ನಮಸ್ಕಾರ ಮಾಡುವಂಥ ಸಂಸ್ಕೃತಿ ಹಿರಿಯರಿಗೆ ಕೊಡುತ್ತಿರುವ ಇದೇ ಮರ್ನಾಲ್ ಹೆಬ್ಬಾಳ್ಕರ್ ಗೋಕಾಕ್ ಮತ್ತು ರಾಮದುರ್ಗ ಸೌಂದತ್ತಿಗಳಲ್ಲಿ ಮಿಂಚಿನ ಸಂಚಾರ ಮಾಡಿ ಪ್ರವಾಹ ಪೀಡಿತ ಜನರಿಗೆ ನಾನಿದ್ದೀನಿ ನಿಮ್ಮ ಜೊತೆ, ಯಾವುದೇ ಔಷಧೋಪಚಾರ ಆಹಾರ ಧಾನ್ಯದ ಕೊರತೆ ಆಗಲಾರ್ದಂಗೆ ನೋಡ್ತೀನಿ ಅಂತಾನ ಸಮಾಜ ಸೇವಕ ಮರ್ನಾಲ್ ಹೆಬ್ಬಾಳ್ಕರ್. ಮರ್ನಾಲ್ ಹೆಬ್ಬಾಳ್ಕರ್ಗ ಪಾಠ ಹೇಳಿಕೊಡುವ ತಾಯಿನೂ ಮಹಾತಾಯಿ ಹೆಡಮಾಸ್ತರದಾಳ ಗೊತ್ತೈತಿರಲ್ಲ. ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ. ಕಷ್ಟದಿಂದ ಬಂದು ಎದುರುಗಾಳಿಗಳನ್ನು ಎದುರಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ಮಟ್ಟದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಹೊಂದಿ ರಾಜ್ಯಕ್ಕೆ ಇವತ್ತು ಪರಿಚಿತರಾದಂಥ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮುದ್ದಿನ ಸುಪುತ್ರ ಮರ್ನಾಲ್ ಹೆಬ್ಬಾಳ್ಕರ್ ಇವತ್ತು ಪ್ರತಿ ಗಂಜಿ ಕೇಂದ್ರಗಳಲ್ಲಿ ಭೇಟಿಯಾಗಿ ಏನು ಮಾತಾಡಿದಾನ ಆ ದೃಶ್ಯ ತೋರಿಸ್ಬೇಕಲ್ರಿ. ಒಂದು ಸಾರಿ ಭೇಟಿಯಾದರೂ ಸಹಿತ ನೀವು ಮರ್ನಾಲ್ ಹೆಬ್ಬಾಳ್ಕರ್ ಕಡೆ ಹೋದ್ರೆ ವಾಪಸ್ ನಿರಾಶೆಯಾಗಿ ಬರುವುದಿಲ್ಲ. ಶಿಟ್ಟಿಲ್ಲ. ಎಷ್ಟೊಂದು ಸವಿನಯದಿಂದ ತನ್ನ ಮನೆಗೆ ಹೋದವರನ್ನು ಕರೆಸಿ ಅತಿಥಿ ಸತ್ಕಾರ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟವರಿಗೆ ಅದನ್ನು ದೂರವಾಣಿ ಮುಖಾಂತರ ಹೇಳಲಿಕ್ಕೆ ಇದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಿಗೆ ಹೇಳ್ತಾನ. ಅಲ್ಲಿಂದ ಬಂದಾರ ಜನ, ಅಮ್ಮ ತಾಯಿ ಅವರಿಗೆ ಒಂದು ಕಾಯಕಲ್ಪದ ಸೂರು ಕೊಡಿಸು, ಕಾಯಕಲ್ಪದ ಶಕ್ತಿ ಕೊಡಿಸು, ಅವರ ದೂರ ದುಃಖ ದುಮ್ಮಾನವನ್ನು ಆಲಿಸು, ಅವರಿಗೆ ಒಂದು ಪರಿಹಾರ ಕೊಡ ಅಂತಾನ ತಾಯಿಯ ಜೊತೆ ಹೆಗಲು ಕೊಟ್ಟು ಇವತ್ತು ಇದೇ ಮರ್ನಾಲ್ ಹೆಬ್ಬಾಳ್ಕರ್ ಮೊಟ್ಟ ಮೊದಲನೆಯ ಲೋಕಸಭಾ ಚುನಾವಣೆಯನ್ನೇ ದೊಡ್ಡ ವ್ಯಕ್ತಿಯ ಜೊತೆ ಸ್ಪರ್ಧಿಸಿದರೂ ಸಹಿತ 1.5 ಲಕ್ಷ ಮತಗಳ ಅಂತರದಿಂದ ಸೋತರೂ ಸಹಿತ ಇಷ್ಟೊಂದು ಜನಬೆಂಬಲ ತೆಗೆದುಕೊಂಡು ಇವತ್ತು ರಾಜ್ಯದಲ್ಲಿ ಮಿಂಚಿನ ಸಂಚಾರ ಮಾಡುತ್ತಿರುವ ಇದೇ ಮರ್ನಾಲ್ ಹೆಬ್ಬಾಳ್ಕರ್ಗೆ ದೊಡ್ಡ ಭವಿಷ್ಯ ಐತಲ್ರಿ. ಮರ್ನಾಲ್ ಹೆಬ್ಬಾಳ್ಕರ್ ಇನ್ನ ಯುವಕದಾನ, ಸಣ್ಣ ವಯಸ್ಸೈತಿ, ಇನ್ನು ಅನೇಕ 10 ಚುನಾವಣೆಗಳನ್ನು ಎದುರಿಸುವಂತಹ ಶಕ್ತಿ ಐತಿ. ಜನತೆ ಇಷ್ಟೊಂದು ಭರ್ಪೂರ ಮತ ಕೊಟ್ಟಾರ ಅಂದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಇನ್ನು 2ನೇ ಬಾರಿ ಲೋಕಸಭಾ ಪ್ರವೇಶ ಮಾಡಬಹುದು, ಏನು ವಿಧಾನಸಭಾ ಪ್ರವೇಶ ಮಾಡಬಹುದು. ಇಲ್ಲಿಯ ಬೆಳಗಾವಿ ಜಿಲ್ಲೆಯ ಮತದಾರರು ಮರ್ನಾಲ್ ಹೆಬ್ಬಾಳ್ಕರ್ ಬಗ್ಗೆ ಏನು ಅನಿಸಿಕೆ ಅದಾವ, ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡೀರಿ. ಗಂಜಿ ಕೇಂದ್ರಗಳಲ್ಲಿ ಭೇಟಿಯಾಗಿ ಯಾವ ರೀತಿ ಮಾತನಾಡಿದಾನೆ ಇದೆ ಮರ್ನಾಲ್ ಹೆಬ್ಬಾಳ್ಕರ. ನಾವು ಸಹಿತ ಅವರ ಕಚೇರಿಗೆ ಹೋದಾಗ ಎಷ್ಟೊಂದು ಸೌಜನ್ಯದಿಂದ ವರ್ತನೆ ಮಾಡಿ ನಮ್ಮ ಮುಂದೆನೇ ನಮ್ಮ ಕಣ್ಣ ಎದುರಿಗೆ 100 ಮಹಿಳೆಯರಿಗೆ ಮತ್ತು 100 ಅವರ ಕ್ಷೇತ್ರ ಮತ್ತು ಜಿಲ್ಲಾದ್ಯಂತ ಜನ ಬಂದಿದ್ರು. ಅವರು ಎಲ್ಲರಿಗೂ ಸಹಿತ ಪರಿಹಾರದ ರೂಪ ಕೊಡಿಸುತ್ತಿರುವ ಮರ್ನಾಲ್ ಹೆಬ್ಬಾಳ್ಕರ್ಗೆ ಒಂದು ಸ್ಪೆಷಲ್ ಲೈಕ್ ಕೊಡಬೇಕಲ್ರಿ. ಹಂಗಾದ್ರೆ ಕಡಕ ಜವಾರಿ ಕಾಕ ಏನು ಸತ್ಯ ಹೇಳ್ತಾನ. ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತೈತಿ ಕಡಕ ಜವಾರಿ ಕಾಕನ ಅಭಿಮಾನಿ ಬಳಗ ಹೆಮ್ಮರವಾಗಿ ಬೆಳೆಯಾಕತೈತಿ. ಅದೆಲ್ಲ ನಿಮ್ಮ ಆಶೀರ್ವಾದದ ಶಕ್ತಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ಬರ್ತೀನಿ. ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಗೋಕಾಕ್ ನಗರದಲ್ಲಿ ಏನು ನದಿಯ ಪ್ರವಾಹದಿಂದ ಸಾಕಷ್ಟು ಜನ ತಮ್ಮ ಮನೆಯಲ್ಲಿ ನೀರು ಬಂದ ಕಾರಣಾಗಿ ಇವತ್ತು ನಮ್ಮ ಈ ಗೌರ್ಮೆಂಟ್ PU ಕಾಲೇಜಲ್ಲಿ ಒಂದು ಗಂಜಿ ಕೇಂದ್ರವನ್ನು ಏನು ಮಾಡಿದ್ದಾರೆ. ಇವತ್ತು ನಾ ಆಗಿರ್ಬೋದು,
ಅಥವಾ ಗೋಕಾಕ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಇವತ್ತು ಒಟ್ಟಿಗೆ ಸೇರಿ ಪ್ರತಿಯೊಂದು ಇವತ್ತು ನಿರಾಶ್ರಿತರ ಕಷ್ಟ ಸುಖಗಳನ್ನು ಕೇಳಲಿಕ್ಕೆ ಇವತ್ತು ಬಂದಿದ್ವಿ. ನಮ್ಮಲ್ಲಿ ಆದಂತ ಒಂದು ಸಹಾಯನ್ನ ಇವತ್ತು ನಾವು ಇಲ್ಲಿ ಮಾಡಿದೀವಿ. ಆದರೆ ಜನರ ಕಷ್ಟವನ್ನ ಕೇಳ್ತಾ ಏನ್ ಗೊತ್ತಾಗುತ್ತಂದ್ರೆ ಪ್ರತಿ ವರ್ಷ ಇದೇ ತರ ಆಗ್ತಾ ಇದೆ. ಏನಾದರೂ ಒಂದು ಶಾಶ್ವತವಾದಂತ ಪರಿಹಾರವನ್ನು ನಾವು ಮಾಡ್ಬೇಕಂತ ಹೇಳಿ ನನಗಾಗಿರ್ಬೋದು, ನಮ್ಮ ನಾಯಕರಿಗಾಗಿರ್ಬೋದು ಎಲ್ರಿಗೂ ವಿನಂತಿ ಮಾಡಿದ ನಂತರ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಇದೊಂದು ಪ್ರಸ್ತಾವನೆ ಇಡಬೇಕಂತ ಹೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೂಡ ಇವತ್ತು ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಬರುವಂತ ದಿನಮಾನದಲ್ಲಿ ನಮ್ಮ ಜಿಲ್ಲೆಯ ಸಚಿವರು, ಇಬ್ಬರು ಸಚಿವರನ್ನ ವಿಶ್ವಾಸಕ್ಕೆ ತಗೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬರುವಂತ ದಿನದಲ್ಲಿ ಇದಕ್ಕೇನಾದ್ರೂ ಒಂದು ಶಾಶ್ವತ ಪರಿಹಾರವನ್ನು ಮಾಡ್ತೀವಿ ಅಂತ ಹೇಳಿ ನಾನು ತಮ್ಮಲ್ಲಿ ಭರವಸೆಯನ್ನು ಕೊಡ್ತೀನಿ. ಇದೇ ಕಷ್ಟದ ಕಾಲದಲ್ಲಿ ಯಾವುದೂ ಕೂಡ ನಾವು ರಾಜಕೀಯ ಮಾಡದೆ ಪ್ರತಿಯೊಬ್ಬರು ಕೂಡ ಇವತ್ತು ಜನರ ಕಷ್ಟ ಸುಖಕ್ಕೆ ಇವತ್ತು ಧಾವಿಸಿ ಬರಬೇಕಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.